ಬ್ಯಾಕ್ ಟು ಅವರ್ ಚಾನಲ್. ಮೊದಲಿಗೆ ನಿಮ್ಮೆಲ್ಲರಿಗೂ ಅಕ್ಷಯ ತೃತೀಯ ಮತ್ತು ಬಸವ ಜಯಂತಿಯ ಶುಭಾಶಯಗಳು. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಆ ಭಗವಂತ ಚಾಮುಂಡೇಶ್ವರಿ ಪರಮಾತ್ಮ ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಆಯುಸ್ಸು ಆರೋಗ್ಯ ನೆಮ್ಮದಿ ಎಲ್ಲದನ್ನು ಕೊಟ್ಟು ಕಾಪಾಡಲಿ. ಮೇಯ್ನಾಗಿ ಬೇಕಾಗಿರೋದು ಆಯುಸ್ಸು ಆರೋಗ್ಯ, ಅವೆರಡಿದ್ರೆ ಇಡೀ ಜಗತ್ತನ್ನೇ ಗೆಲ್ಬೋದು ಫ್ರೆಂಡ್ಸ್. ಸೊ ಹಾಗಾಗಿ ನಿಮಗೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಸಾಮಾನ್ಯವಾಗಿ ಹಬ್ಬದ ಹಿಂದಿನ ದಿನನೇ ಎಲ್ಲ ರೆಡಿ ಮಾಡ್ಕೊಳ್ತೀನಿ. ದೇವ್ರ ಮನೆದೆಲ್ಲ ಹಬ್ಬದ ದಿನ ಕ್ಲೀನ್ ಮಾಡ್ಕೊಳಕ್ ಹೋದ್ರೆ ಒಂಥರ ಗಡಿಬಿಡಿ ಅನ್ಸುತ್ತೆ. ಎಷ್ಟು ಕೆಲಸ ಮಾಡಿದ್ರು ಮುಗಿಯೋದೇ ಇಲ್ಲ. ಮಿನಿಮಮ್ ಅಂದ್ರೂ ದೇವ್ರ ಮನೆದೆಲ್ಲ ಒರೆಸಿ ಕ್ಲೀನ್ ಮಾಡಿ ವಿಗ್ರಹಗಳು ಎಲ್ಲ ತೊಳೆದು ದೇವ್ರ ಮನೆದು ದೇವ್ರ ಸಾಮಾನೆಲ್ಲ ಎಲ್ಲ ತೊಳೆದು ನಾವು ಪೂಜೆ ಸ್ಟಾರ್ಟ್ ಮಾಡೋದ್ರೊಳಗೆ ಒಂದು 2 ಅವರ್ಸ್ ಅಂತೂ ಬೇಕು. ನೀಟಾಗಿ ಮಾಡಿಟ್ಬಿಟ್ರೆ ಆಮೇಲೆ ನನಗೆ ನೆಕ್ಸ್ಟ್ ಡೇ ಬರೀ ಕಳಸ ಇಟ್ಟು ಪೂಜೆ ಮಾಡೋ ಥರ ಮಾತ್ರ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಹಾಗಾಗಿ ಹಿಂದಿನ ದಿನ ಯಾವ ಹಬ್ಬ ಆದ್ರೂ ಸರಿ, ನಾನು ಹಿಂದಿನ ದಿನನೇ ಎಲ್ಲ ತೊಳೆದು ರೆಡಿ ಮಾಡ್ಕೊಳ್ತೀನಿ. ದೇವ್ರ ಮನೆ ಕೆಲಸ ಮಾಡುವಾಗ ನನಗೊಂದು ಸ್ವಲ್ಪ ಗಡಿಬಿಡಿ ಅಂತ ಅನ್ಸಬಾರ್ದು. ನಿಧಾನವಾಗಿ ಸಮಾಧಾನವಾಗಿ ಜೋಡಿಸ್ಕೊಳ್ಬೇಕು. ಹಂಗಾಗಿ ಸ್ವಲ್ಪ ನಿಧಾನವಾಗಿ ಫ್ರೀ ಮಾಡಿಕೊಂಡು ಹಿಂದಿನ ದಿನನೇ ಎಷ್ಟೇ ಲೇಟ್ ಆಗಲಿ ಕ್ಲೀನಾಗಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ನಮ್ಮನೇಲಿ ಲಕ್ಷ್ಮೀ ಮುಖವಾಡನ ತುಂಬ ಜನ ಕೇಳ್ತಾನೆ ಇರ್ತೀರಾ. ಸೊ ಇದು ಮಣ್ಣಿಂದ ಯಾವ್ದ್ರದ್ದು ಇದು ಅಂತ. ಇದು ಆ್ಯಕ್ಚುಲಿ ಮೆಟಲ್ದು. ತುಂಬ ವರ್ಷಗಳ ಹಿಂದೆನೇ ನಾನು ಇದನ್ನ ಗಾಂಧಿ ಬಜಾರಲ್ಲಿ ತಗೊಂಡಿದ್ದೆ. ತುಂಬಾ ಚೆನ್ನಾಗಿದೆ. ಅದ್ರದ್ದು ಕಲರ್ ಗಿಲರ್ ಎಲ್ಲ ಏನೂ ಹೋಗಿಲ್ಲ. ತುಂಬಾ ಲಕ್ಷಣವಾಗಿ ನಗುಮುಖದ ಲಕ್ಷ್ಮಿ ನಮ್ಮ ಮನೇಲಿದ್ದಾರೆ. ದೇವ್ರ ಮನೆ ಕೆಲಸ ಎಲ್ಲ ರೆಡಿ ಮಾಡಿ ಹಿಂದಿನ ದಿನನೇ ರೆಡಿ ಇಟ್ಕೊಂಡ್ರೆ ನಮಗೆ ಹಬ್ಬದ ದಿನ ಈಸಿ ಆಗೋಗುತ್ತೆ. ಸೊ ಹಾಗಾಗಿ ನಾನು ಯಾವಾಗ್ಲೂ ಅಷ್ಟೇ ಹಿಂದಿನ ದಿನ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಹೊಸ್ಲಿಗೆ ಒರೆಸಿ ರಂಗೋಲಿ ಹಾಕೋದನ್ನ ಮಾತ್ರ ಹಬ್ಬದ ದಿನ ಇಟ್ಕೊಳ್ತೀನಿ. ಇವಾಗ ಸ್ನಾನ ಮಾಡಿ ಸ್ಯಾರಿ ಹಾಕೊಂಡಿದ್ದೀನಿ. ಯೂಶಲಿ ದೇವ್ರ ಮನೆದು ಹಬ್ಬದ ದಿನ ಮಾತ್ರ ಸ್ಯಾರಿ ಹಾಕೊಂಡೇನೆ ಪೂಜೆ ಮಾಡೋದು. ಯಾಕೆಂದರೆ ನಮ್ಮ ಸಂಸ್ಕೃತಿನ ಬಿಟ್ಕೊಡ್ಬಾರ್ದಲ್ವಾ. ನನಗೆ ಸ್ವಲ್ಪ ಸ್ಯಾರಿ ಹಾಕೊಂಡು ಪೂಜೆ ಮಾಡೋದೆಲ್ಲ ತುಂಬ ಇಷ್ಟ ಆಗುತ್ತೆ. ಯೂಶಲಿ ದೇವ್ರ ಮನೆ ಪೂಜೆ ಅಲಂಕಾರ ಮಾಡೋದು ಅಂದ್ರೇ ತುಂಬ ಇಷ್ಟ. ಸೊ ಹಾಗಾಗಿ ಇದನ್ನ ಮಿಸ್ ಮಾಡಲ್ಲ, ಮಾಡ್ಕೊಳ್ತಾ ಇರ್ತೀನಿ. ನಾನಿವತ್ತು ಹೇಳಕ್ ಹೊರಟಿರೋ ವಿಷಯ ಏನಪ್ಪಾ ಅಂದ್ರೆ, ಕೆಲವೊಂದು ಪದ್ಧತಿಗಳನ್ನ ಅನುಸರಿಸ್ಬೇಕು. ಕೆಲವೊಂದು ಮಾಡ್ಕೊಳ್ತಾ ಇದ್ರೆ ಮನೆಯಲ್ಲಿ ತುಂಬಾನೇ ಚೇಂಜಸ್ ಆಗೋದನ್ನ ಕಾಣ್ಬೋದು. ಸೊ ನಾವು ಒಂದು ಸಣ್ಣ ಸಣ್ಣ ಚೇಂಜಸ್ನ ಕಷ್ಟಪಟ್ಟು ದುಡಿತೀವಿ. ದುಡಿದು ಸಂಪಾದನೆ ಮಾಡಿದ್ದು ನಮ್ಮನೇಲೇ ಉಳಿಬೇಕಲ್ವಾ. ಯಾವುದೇ ರೀತಿಯ ಖರ್ಚು ಇದು ಆಗ್ದಂಗೆ, ನಮ್ಮ ದುಡ್ಡು ವ್ಯರ್ಥ ಆಗ್ದಂಗೆ ಮಾಡಬೇಕು ಅಂದ್ರೆ ಇದೊಂದಷ್ಟು ಸಣ್ಣ ಪುಟ್ಟ ಕೆಲಸಗಳನ್ನ ಮನೆಯಲ್ಲಿ ಅನುಸರಿಸ್ಕೊಳ್ಳೋದ್ರಿಂದ ನಾವು ಲೇಡೀಸು ಎಸ್ಪೆಷಲಿ ಹೆಣ್ಮಕ್ಳು ಇದನ್ನೆಲ್ಲ ಮಾಡೋದ್ರಿಂದ ನಮ್ಮ ಲಕ್ಷ್ಮಿ ನಮ್ಮನೇಲೆ ಸದಾಕಾಲ ಉಳಿತಾರೆ. ಹಾಗಾಗಿ ನನಗೂ ಕೂಡ ಒಬ್ರು ಗುರೂಜಿ ಹೇಳಿದ್ರು ಇದನ್ನ ಮಾಡಿ ಅಂತ. ಒಳ್ಳೆ ದಿನ ನೋಡಿ ಶುರು ಮಾಡಿ ಇದನ್ನ ಅಂತ ಹೇಳಿದ್ರು. ಸೊ ಹಾಗಾಗಿ ಅಕ್ಷಯ ತೃತೀಯ ಬಸವನ ಜಯಂತಿ ಎರಡೂ ಬಂದಿರೋದ್ರಿಂದ ಇವತ್ತು ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಅಷ್ಟೇನೆ ಈ ವಿಡಿಯೋ ನೋಡಾದ್ಮೇಲೆ ನಿಮಗೆ ನಿಮ್ಮ ಮನೆ ದೇವ್ರ ವಾರ ಯಾವ್ದಿರತ್ತೆ ಒಳ್ಳೆ ದಿನ ಅಂತ ಅನ್ಸಿದ್ರೆ ಅವತ್ತೇ ಶುರು ಮಾಡಿ. ಯಾವುದೇ ರೀತಿಯ ದುಂದು ವೆಚ್ಚ ಇಲ್ಲ, ಮನೆಯಲ್ಲಿ ಮಾಡ್ಕೊಳ್ಳೋ ಅಂಥದ್ದು. ಒಂದು ಮಣ್ಣಿಂದು ಪಾಟು ಮತ್ತೆ ಅದಕ್ಕೆ ಒಂದು ಮುಚ್ಚಳನ ತಗೊಂಡ್ ಬಂದಿದ್ದೀನಿ. ಗಂಧ ಮತ್ತೆ ಅರಿಶಿಣನ ಇಡೀ ಪಾಟಿಗೆ ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಮಾಡ್ಕೊಂಡು ನೋಡಿ, ತುಂಬಾನೇ ಚೇಂಜಸ್ ಅಂತೂ ಖಂಡಿತವಾಗ್ಲೂ ಕಾಣತ್ತೆ. ಸೊ ನನ್ನ ಲೈಫಲ್ಲಿ ತುಂಬಾನೇ ಚೇಂಜಸ್ ಆಗೋದಕ್ಕೆ ನಾನು ದೇವ್ರ ಮನೇಲಿ ಕೆಲವೊಂದಷ್ಟು ಪೂಜೆಗಳಾಗಿರ್ಬೋದು, ದೃಷ್ಟಿ ಇದನ್ನೆಲ್ಲ ಮಾಡ್ಕೊಳ್ತಾ ಇರ್ತೀನಿ. ತುಂಬಾನೇ ಒಳ್ಳೇದಾಗಿದೆ. ಸೊ ಹಾಗಾಗಿ ಇದನ್ನೊಂದು ನಿಮ್ ಜೊತೆ ಶೇರ್ ಮಾಡ್ಬೇಕು ಅನ್ನಿಸ್ತು. ಸೊ ಹಾಗಾಗಿ ಇದನ್ನ ಮಾಡ್ಕೊಳ್ತಾ ಇದ್ದೀನಿ. ಮಣ್ಣಿಂದು ಪಾಟ್ ಈ ತರ ಸಿಗತ್ತಲ್ವಾ, ಜಸ್ಟ್ ₹20 ತುಂಬಾ ಜಾಸ್ತಿನೇ ಏನಲ್ಲ. ಇದನ್ನ ತಗೊಂಡ್ ಬನ್ನಿ. ಮಣ್ಣಿನ ಪಾಟ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಫಸ್ಟು ತುಳಸಿ ಕಟ್ಟೆಗೆ ಒಂಚೂರು ಅರಿಶಿನ, ಕುಂಕುಮ, ಹೂವು ಇಟ್ಟು ರೆಡಿ ಮಾಡ್ಕೊಳ್ಳೋಣ ಅಂತ. ಯಾವಾಗ್ಲೂ ಅಷ್ಟೇ ತುಳಸಿ ಕಟ್ಟೆನ ಶುಭ್ರವಾಗಿ ಇಟ್ಕೊಂಡು ಪೂಜೆ ಮಾಡೋದ್ರಿಂದ ಲಕ್ಷ್ಮಿ ಸಮೇತ ನಮ್ಗೆ ಒಳ್ಳೇದಾಗತ್ತೆ. ಲಕ್ಷ್ಮಿ ಸದಾಕಾಲ ನಮ್ಮ ಮನೆ ಒಳಗಡೆ ಎಂಟ್ರಿ ಆಗೋದಕ್ಕೆ ತುಳಸಿ ಕಟ್ಟೆನೂ ಒಂದು ಮುಖ್ಯ ಕಾರಣ ಆಗಿರುತ್ತೆ. ದೇವ್ರ ಮನೆದೆಲ್ಲ ಹಿಂದಿನ ದಿನನೇ ತೊಳೆದು ರೆಡಿ ಮಾಡಿಟ್ಟಿದ್ದೆ. ಕಳಸ ಇಟ್ಟು ತೆಂಗಿನಕಾಯಿ ಇಟ್ಟು ಮುಖವಾಡ ಇಡೋದು ಮಾತ್ರ ಬಾಕಿ ಇತ್ತು. ಕಳಸಕ್ಕೆ ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೀನಿ, 6 ವೀಳ್ಯದೆಲೆನ ಬಳಸಿ. ತುಂಬಾನೇ ಒಳ್ಳೇದಾಗುತ್ತೆ. ಕೆಲವೊಬ್ರು ಹೇಳೋದಿಲ್ಲ 6 ಬಳಸಿ ಅಂದ್ರ. 6 ಅಂದ್ರೆ ಅಷ್ಟ ಲಕ್ಷ್ಮಿ ಅಂತ ಅರ್ಥ. ಸೊ ಹಾಗಾಗಿ 6 ವೀಳ್ಯದೆಲೆನ ಇಟ್ಟು ಪೂಜೆ ಮಾಡಿ, ತುಂಬಾನೇ ಒಳ್ಳೇದು. ಲಕ್ಷ್ಮಿ ಮುಖವಾಡ ಬೇಕೇ ಬೇಕು ಅಂತ ಇಲ್ಲ. ನಮ್ಮನೆಗೆ ಲಕ್ಷ್ಮಿ ಮುಖವಾಡ ಇಟ್ಮೇಲೆ ತುಂಬಾನೇ ಒಳ್ಳೇದಾಗಿದೆ. ಸೊ ಹಾಗಾಗಿ ನಾನು ಇದನ್ನ ಇಟ್ಟು ಪೂಜೆ ಮಾಡ್ತೀನಿ. ತೆಂಗಿನಕಾಯಿ ಇಟ್ಟು ಪೂಜೆ ಮಾಡಿದ್ರೆ ಸಾಕು. ತೆಂಗಿನಕಾಯಿ ಕೂಡ ಲಕ್ಷ್ಮಿಯ ಸಮಯ ಸಂಕೇತ ಅಲ್ವಾ. ಸೊ ಹಾಗಾಗಿ ತೆಂಗಿನಕಾಯಿ ಇಟ್ಟು ಪೂಜೆ ಮಾಡ್ಕೊಳ್ಬೋದು. ನಾನು ಈ ಲಕ್ಷ್ಮಿ ಮುಖವಾಡನ ಇಟ್ಟು ಮತ್ತೆ ಎಲ್ಲದಕ್ಕೂ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ. ಆರ್ಥಿಕವಾಗಿ ಅಭಿವೃದ್ಧಿ ಆಗ್ಬೇಕು. ಸೊ ಧನಾಕರ್ಷಣೆ ಆಗ್ಬೇಕು. ಮನೆಯಲ್ಲಿ ಯಾವಾಗ್ಲೂ ಸದಾಕಾಲ ನೆಮ್ಮದಿ ತುಂಬಿರ್ಬೇಕು ಅಂದ್ರೆ ಇಂಥದ್ದೊಂದಷ್ಟು ಚೇಂಜಸ್ನ ಲೈಫಲ್ಲಿ ಮಾಡ್ಕೊಳ್ತಾ ಇರಬೇಕು. ನಾವು ಕಷ್ಟಪಟ್ಟು ತುಂಬಾನೇ ದುಡಿತೀವಿ. ಆದ್ರೆ ಇರ್ಬೇಕಲ್ವಾ, ಅದು ದುಡ್ಡು ಯಾವುದೇ ರೂಪದಲ್ಲಾದ್ರೂ ಖರ್ಚಾಗ್ತಾ ಇರುತ್ತೆ. ಅದಾಗದೇ ಇರ್ಲಿ ಅಂತ ದೇವ್ರ ಮನೇಲಿ ನಾವು ಬರೀ ದೀಪ, ಅರ್ಶಿನ, ಕುಂಕುಮ ಇದನ್ನಷ್ಟೇ ಅಲ್ಲ, ಲಕ್ಷ್ಮಿ ಸಂಕೇತವಾಗಿರುವಂತ ಹೊನ್ನು,
ಮತ್ತು ಅನ್ನ ನಮಗೆರಡು ಇಂಪಾರ್ಟೆಂಟಾಗಿ ಬೇಕಲ್ವಾ, ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಆದಷ್ಟು ತುಪ್ಪದ ದೀಪ ಹಚ್ಚಿ ಪೂಜೆ ಮಾಡೋದಕ್ಕೆ ಟ್ರೈ ಮಾಡಿ, ತುಂಬಾ ಒಳ್ಳೆಯದಾಗತ್ತೆ. ದೇವ್ರ ಮನೆಯಲ್ಲಿ ಕೆಲವೊಂದು ಚೇಂಜಸ್ಗಳನ್ನ ಲೈಫಲ್ಲಿ ಮಾಡ್ಕೊಳ್ಳೋದ್ರಿಂದ ದೇವರು ಕೂಡ ನಮಗೆ ನಮ್ಮ ಲೈಫಲ್ಲಿ ಒಂದಷ್ಟು ಚೇಂಜಸ್ನ ಮಾಡ್ತಾರೆ ಭಗವಂತ ಅನ್ನೋದು ನನ್ನ ನಂಬಿಕೆ. ಮೊದಲಿಗೆ ಅಕ್ಷಯ ಅಂದ್ರೆ ಏನು ಅದನ್ನ ತಿಳ್ಕೊಳ್ಬೇಕು. ಅಕ್ಷಯ ಅಂದ್ರೆ ಮುಗಿದೇ ಇರುವಂಥದ್ದು, ಸದಾ ಕಾಲ ಇರುವಂಥದ್ದು. ಸೊ ಹಾಗಾಗಿ ಅಕ್ಷಯ ತೃತೀಯ ದಿನ ಬರೀ ಚಿನ್ನ ಮಾತ್ರ ಕೊಂಡ್ಕೊಳ್ಳೋದಷ್ಟೇ ಅಲ್ಲ. ಅಕ್ಷಯ ಅಂದ್ರೆ ಪಾಂಡವರು ಕಷ್ಟದಲ್ಲಿರುವಾಗ ಶ್ರೀಕೃಷ್ಣ ಪರಮಾತ್ಮ ಅಕ್ಷಯ ಪಾತ್ರೆಯನ್ನ ಪಾಂಡವರಿಗೆ ಕೊಟ್ಟಂತ ದಿನ ಅಂತೆ. ಸೊ ಹಾಗಾಗಿ ನಮ್ಮ ಜೀವನದಲ್ಲಿ ಸದಾ ಕಾಲ ನಮ್ಮ ಜೊತೆ ಇರಬೇಕು ಅಂದ್ರೆ ಅನ್ನ ಮತ್ತೆ ಹೊನ್ನು ಇದೆರಡಿದ್ರೆ ಸಾಕಲ್ವಾ. ಸೊ ಹಾಗಾಗಿ ನಾನು ಈ ಮಡಿಕೆ ತಗೊಂಡ್ ಬಂದು ಇದಕ್ಕೆ ಗಂಧ, ಅರಿಶಿನ ಎಲ್ಲ ಹಚ್ಚಿಟ್ಟಿದ್ದೆ. ಅದನ್ನ ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಟ್ಟು ಅರಿಶಿನ ಕುಂಕುಮ ಕೆಳಗಡೆ ಹಾಕಿ ನಾನು ಅರ್ಧ ಭಾಗದಷ್ಟು ಅಕ್ಕಿನ ತುಂಬಿಸಿದ್ದೀನಿ. ಇನ್ನ ಅರ್ಧ ಭಾಗದಷ್ಟು ನಾನಿಲ್ಲಿ ಕಾಯಿನ್ನು ₹1 ₹2 ಕಾಯಿನ್ಗಳು ಬರುತ್ತಲ್ವಾ, ನಿಮ್ಮ ಹತ್ರ ಬೆಳ್ಳಿ ಕಾಯಿನ್ ಇದ್ರೆ ಅದನ್ನು ಹಾಕೊಳ್ಬೋದು. ನನ್ನ ಹತ್ರ ಇಲ್ಲ, ನಾನು ಮಾಮೂಲಿ ದುಡ್ಡನ್ನ ಇದಕ್ಕೆ ತುಂಬಿಸ್ತಾ ಇದ್ದೀನಿ. ಅನ್ನ ಮತ್ತೆ ಹೊನ್ನು ಇದೆರಡೂನು ಸದಾಕಾಲ ನಮ್ಮ ಮನೇಲಿ ಯಾವಾಗ್ಲೂ ಇರ್ಲಿ ಅಂತ ಬೇಡ್ಕೊಂಡು ಸಂಕಲ್ಪ ಮಾಡಿ, ನಮ್ಮ ಮನೆ ದೇವರು ನಮ್ಮ ಇಷ್ಟ ದೇವ್ರನ್ನ ಸಂಕಲ್ಪ ಮಾಡ್ಕೊಂಡು ಈ ಮಡಕೆನಲ್ಲಿ ತುಂಬಿಸ್ಬೇಕು. ಸ್ವಲ್ಪ ಮಡಿಯಿಂದ ಮಾಡ್ಕೊಂಡ್ರೆ ಸಾಕು. ಇದೇನು ತುಂಬಾ ಖರ್ಚಾಗೋ ಅಂಥದ್ದಲ್ಲ, ಮನೇಲೇ ಇರೋ ಅಂಥದ್ದು. ಒಂದು ಪಾಟ್ ತಗೊಂಬಂದ್ರೆ ಸಾಕು. ಜಸ್ಟ್ ಇದು ₹20 ಇರುತ್ತೆ. ಈ ಪಾಟ್ನ ತಗೊಂಬಂದು ಭಕ್ತಿಯಿಂದ ಶ್ರದ್ಧೆಯಿಂದ ನಿರ್ಮಲವಾದ ಮನಸ್ಸಿನಿಂದ ಕೇಳ್ಕೊಂಡು ಇದನ್ನ ಸಂಕಲ್ಪ ಮಾಡಿ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿ, ತುಂಬಾನೇ ಒಳ್ಳೇದಾಗುತ್ತೆ. ಇದನ್ನ ಮಾಡಿ ನೋಡಿ, ನಿಮ್ಮ ಲೈಫಲ್ಲಿ ಮಿರಾಕಲ್ ತರ ಚೇಂಜಸ್ ಆಗಿಲ್ಲ ಅಂದ್ರೆ ಕೇಳಿ. ಸೊ ಆದ್ಮೇಲೆ ನೀವು ಬಂದು ಕಮೆಂಟ್ ಮಾಡಿ, ಓಕೆ ನೀವು ಹೇಳಿದ್ದು ಸರಿ ಅಂತ. ನಾನು ಇದನ್ನ ಶುರು ಮಾಡ್ತಾ ಇದ್ದೀನಿ, ಹಾಗಾಗಿ ನಿಮ್ಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು ಇದನ್ನ ಜೀವನದಲ್ಲಿ ನಾವೆಲ್ಲರೂ ಎಲ್ಲ ನಮಗ್ ಗೊತ್ತು, ಎಲ್ಲ ತಿಳ್ಕೊಂಡಿರ್ತೀವಿ ಅನ್ನೋದು ಸುಳ್ಳಿನ ಮಾತಾಗಿರುತ್ತೆ. ಕೆಲವೊಂದು ನೋಡಿ ಕಲಿತೀವಿ, ಕೆಲವೊಂದು ಮಾಡಿ ಕಲಿ ಅನ್ನೋ ಗಾದೆನೇ ಇದೆ. ಇನ್ನೊಂದಷ್ಟು ಬೇರೆಯವ್ರು ಹೇಳಿದ್ದನ್ನ ಕೇಳಿ ಅಳವಡಿಸ್ಕೊಳ್ತೀವಿ. ನಮ್ಮ ಜೀವನದಲ್ಲಿ ಯಾವ ಥರ ಇರಬೇಕು, ಯಾವುದನ್ನೆಲ್ಲ ಮಾಡಬೇಕು ಅಂತ ಕಷ್ಟಪಟ್ಟು ದುಡಿಬೋದು. ಅದನ್ನ ದುಡ್ದಿದ್ದನ್ನ ಉಳಿಸ್ಕೊಳ್ಳೋದೂ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ್ಲೂ ಅಷ್ಟೇ ಮನೆಯಲ್ಲಿ ನೆಮ್ಮದಿ ಶಾಂತವಾಗಿರ್ಬೇಕು, ಸಮಾಧಾನವಾಗಿರ್ಬೇಕು ಅಂದ್ರೆ ದೇವ್ರ ಮುಂದೆ ಒಂದು ಗಾಜಿನ ಲೋಟದಲ್ಲಿ, ಇಲ್ಲಾಂದ್ರೆ ನಿಮ್ಮ ಹತ್ರ ಬೆಳ್ಳಿ ಲೋಟ ಇದ್ರೆ ಅದ್ರಲ್ಲೂ ಇಡ್ಬೋದು. ಗಾಜಿಂದಾದ್ರೆ ಟ್ರಾನ್ಸ್ಪರೆಂಟ್ ಅಂತಾರೆ, ಪರಿಶುದ್ಧವಾಗಿರುವಂತ ಗಾಜಿನ ಲೋಟದಲ್ಲಿ ಒಂದು ದಳ ತುಳಸಿನ ಇಟ್ಟು ದೇವ್ರ ಮನೆಯಲ್ಲಿ ಪೂಜೆ ಮಾಡಿ ನೋಡಿ, ಎಷ್ಟು ಶಾಂತವಾಗಿರುತ್ತೆ ಮನೆಯಲ್ಲಿ. ಯಾವುದೇ ರೀತಿಯ ಗಲಾಟೆ, ಗೊಂದಲ, ಕಸಿವಿಸಿ, ತಳಮಳ ಯಾವುದು ಇರೋದಿಲ್ಲ. ಇದೊಂದಷ್ಟು ಚೇಂಜಸ್ನ ನಿಮ್ಮ ಲೈಫಲ್ಲಿ ಚೇಂಜಸ್ ಆಗಬೇಕು ಅಂದ್ರೆ ಇಂಥದ್ದೊಂದಷ್ಟು ಚೇಂಜಸ್ನ ಮಾಡ್ಕೊಳ್ತಾ ಇರಿ. ಅವಾಗ ತುಂಬಾನೇ ಒಳ್ಳೇದಾಗುತ್ತೆ. ದೀಪ ಉರಿಬೇಕು ಅಂತ ಕೆಲವೊಂದ್ಸತಿ ದೀಪ ಹಚ್ಚಿದ್ದಾಗ ಅದು ನಿಧಾನವಾಗಿ ಉರಿಬೇಕು ಸಂಜೆ ತನಕ ಅನ್ನೋರು ಒಂದು ಅರ್ಧ ಕರ್ಪೂರನ ದೀಪದೊಳಗಡೆ ಇಟ್ಟು ಪೂಜೆ ಮಾಡಿ. ಸೊ ಅದು ಮತ್ತೆ ಒಂದು ಸ್ಮೆಲ್ಲು ಕೂಡ ಚೆನ್ನಾಗಿರುತ್ತೆ, ದೀಪ ನಿಧಾನವಾಗಿ ಉರಿಯುತ್ತೆ. ಯಾರೆಲ್ಲ ಶಿವಭಕ್ತರಿದ್ದೀರಾ, ಶಿವನ ದೇವರು, ಸೊ ಈ ಲಿಂಗದ ದೇವರು ಯಾರ ಮನೆ ದೇವರಾಗಿರುತ್ತೆ ಅವ್ರಂಥವ್ರು ದಯವಿಟ್ಟು ಎಲ್ಲಾರು ಒಂದು ಮುರ್ದೋಗ್ದೇ ಇರೋದು, ಸೊ ಒಂಚೂರು ಮುಕ್ಕಾಗಿರ್ಬಾರ್ದು ಅಂಥದ್ದೊಂದು ವಿಭೂತಿನ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದಕ್ಕೆ ಆರಂಭ ಮಾಡಿ. ತುಂಬಾನೇ ಚೇಂಜಸ್ ಆಗುತ್ತೆ, ತುಂಬಾನೇ ಒಳ್ಳೇದಾಗುತ್ತೆ. ಶಿವಪ್ಪನಿಗೆ ತುಂಬಾ ಇಷ್ಟವಾಗಿರುವಂಥದ್ದು ವಿಭೂತಿ ಅಲ್ವಾ. ಸೊ ಹಾಗಾಗಿ ವಿಭೂತಿನ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿ, ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೇದಾಗತ್ತಂತೆ. ಸೊ ಹಾಗಾಗಿ ನನ್ನ ಗುರುಗಳು ಒಬ್ರು ಹೇಳ್ತಾ ಇರ್ತಾರೆ ಕೆಲವೊಂದು ವಿಷಯಗಳನ್ನ, ಅದನ್ನೆಲ್ಲ ತಿಳ್ಕೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಸೊ ಚೇಂಜಸ್ ಆಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋದು ನನ್ನ ಭಾವನೆ. ಸೊ ಹಾಗಾಗಿ ನಾನು ಇದನ್ನ ಇಟ್ಟು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆಮೇಲೆ ನೀವು ದೀಪಕ್ಕೆ ಯಾವ ಎಣ್ಣೆ ಬೇಕಾದರೂ ಹಾಕ್ಬೋದು. ತುಂಬ ಜನ ಕೇಳ್ತಾ ಇರ್ತೀರಾ ನೀವೇ ಎಣ್ಣೆ ಯಾವುದು ಯೂಸ್ ಮಾಡ್ತೀರಾ ಅಂತ. ಅವರವರ ಭಕ್ತಿಗೆ ಬಿಟ್ಟಿದ್ದು. ನಮ್ಮನೇಲಿ ನಾನು ಯಾವಾಗ್ಲೂ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀನಿ. ಸೊ ಕೊಬ್ಬರಿ ಎಣ್ಣೆ ದೀಪಕ್ಕೆ ಬಿಟ್ಟು ಹಚ್ಚಿ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ತುಂಬಾನೇ ಒಳ್ಳೇದಾಗಿದೆ. ಸೊ ಹಾಗಾಗಿ ನಾನು ಕೊಬ್ಬರಿ ಎಣ್ಣೆನೇ ಬಿಟ್ಟು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ತುಂಬ ಚೇಂಜಸ್ ಆಗಬೇಕು ಲೈಫಲ್ಲಿ, ಜೀವನದಲ್ಲಿ ಅಂದರೆ ಇಂಥದ್ದೊಂದಷ್ಟು ನಾವು ಚೇಂಜಸ್ನ ಮಾಡ್ಕೊಳ್ತಾ ಇರಬೇಕು. ಯಾವಾಗಲೂ ಅಷ್ಟೇ ದೇವ್ರ ಮನೆಯಲ್ಲಿ ಶುದ್ಧವಾಗಿ ಪರಿಶುದ್ಧವಾದ ಮನಸ್ಸಿನಿಂದ ದೇವ್ರ ಮನೆ ಕೂಡ ಪರಿಶುದ್ಧವಾಗಿ ಇಟ್ಕೊಳ್ಳೋದ್ರಿಂದ, ಕ್ಲೀನಾಗಿ ಇಟ್ಕೊಳ್ಳೋದ್ರಿಂದ ದೇವರು ತಾನಾಗಿಯೇ ಭಗವಂತ ನಮ್ಗೆ ಒಲಿತಾರೆ. ನಾವು ಬೇಡಿದ್ನೆಲ್ಲ ಕೊಡ್ತಾರೆ. ಸಂಕಲ್ಪ ಮಾಡಿ ಪೂಜೆ ಮಾಡೋಕ್ಕೆ ಮುಂಚೆ ಯಾವಾಗಲೂ ಅಷ್ಟೇ ಸಂಕಲ್ಪ ಮಾಡಿ ದೇವ್ರ ಮುಂದೆ ಕೂತ್ಕೊಂಡು ಯಾವುದೇ ಗೊಂದಲಗಳಿಂದ ಪೂಜೆನ ಸ್ಟಾರ್ಟ್ ಮಾಡಿ. ತುಂಬಾ ಒಳ್ಳೆಯದಾಗುತ್ತೆ, ಚೇಂಜಸ್ ಕೂಡ ಆಗುತ್ತೆ ಲೈಫಲ್ಲಿ. ಸೂರ್ಯ ಸಮಪ್ರಭೆ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದ ಅಗಜಾನನ ಪದ್ಮಕರ್ಮ ಗಜಾನನ ಮಾನಿಶಂ ಭಕ್ತಾನಂ ಏಕದಂತಮುಪಸ್ಮಹಿ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢ ಕೋಲಾಸುರ ಭಯಂಕರಿ ಸರ್ವಪಾಪ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ನಮಸ್ತೆ. ಓಂ ಕಾಲಭೈರವೇಶ್ವರಾಯ ನಮಃ.
पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। ओं गुरु राघवेन्द्राय नमः। ओं गुरु राघवेन्द्राय नमः। तमस्मिन् कार्यनिर्योगे प्रमाणम् हरिसत्तम हनुमान् यत्नमास्ताय दुःखक्षय करो भव। जय श्रीराम, जय हनुमान। ಅಕ್ಷಯ ತೃತೀಯ ಅಂದ್ರೆ ಬರೀ ಚಿನ್ನ ತಗೊಂಡು ಮನೇಲಿ ಇಟ್ಕೊಂಡು ಪೂಜೆ ಮಾಡೋದು ಅಷ್ಟೇ ಅಲ್ಲ. ಅಕ್ಷಯ ಅಂದ್ರೆ ಮುಗಿದೇ ಇರೋದು ಅಂತ ನಾನು ಮೊದಲೇ ಹೇಳಿದೀನಿ. ಕೊನೆನೇ ಇಲ್ಲ ಅನ್ನೋದು. ಆಮೇಲೆ ಶ್ರೀಕೃಷ್ಣ ಪರಮಾತ್ಮನೇ ಪಾಂಡವರು ಕಷ್ಟದಲ್ಲಿರುವಾಗ ಅಕ್ಷಯ ಪಾತ್ರೆಯನ್ನ ಕೊಟ್ಟಿರೋ ಅಂತ ದಿನ ಅಂತ ಇವತ್ತು ಅಕ್ಷಯ ತೃತೀಯ ಅನ್ನೋ ಆ ದಿನ ಬಂದಾಗ. ಆಮೇಲೆ ಪರಶುರಾಮನ ಜನನ ಆಗಿರೋದು ಕೂಡ ಅಕ್ಷಯ ತೃತೀಯ ಈ ದಿನ ಅಂತೆ. ಕುರುಕ್ಷೇತ್ರ ಯುದ್ಧ ಮುಗ್ದೋಗಿರೋದು, ಕೊನೆ ಆಗಿರೋದು ಈ ದಿನ ಅಂತೆ. ಹಂಗಾಗಿ ತುಂಬಾ ವಿಶೇಷವಾದ ದಿನ ಆಗಿರೋದ್ರಿಂದ ಯಾವುದೇ ಒಳ್ಳೆ ಕೆಲಸ ಮಾಡಿದ್ರು ಸಕ್ಸಸ್ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಅದ್ರ ಜೊತೆಗೆ ಬಸವ ಜಯಂತಿ ಕೂಡ ಬಂದಿದೆಯಲ್ಲ, ಸೊ ಹಾಗಾಗಿ ತುಂಬಾನೇ ಒಳ್ಳೇದು ಈ ದಿನ. ಒಂದ್ 4 ಜನಕ್ಕಾದ್ರೂ ಅನ್ನದಾನ ಮಾಡಿದ್ರೆ ಆ ಅನ್ನದಾನ ಮಾಡಿದ ಪುಣ್ಯ ತುಂಬಾ ನಮಗ್ ಸಿಗತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಹಂಗಾಗಿ ತುಂಬಾ ಜನ ಈ ಗೃಹ ಪ್ರವೇಶ ಆಗಿರ್ಬೋದು, ಮದ್ವೆ ಕಾರ್ಯಗಳು ಇದನ್ನೆಲ್ಲ ಇಟ್ಕೊಳ್ತಾರಲ್ವಾ, ಇದೇ ಕಾರಣಕ್ಕೋಸ್ಕರ. ನಾವ್ ಅನ್ಕೊಳ್ತೀವಿ ಬರೀ ಚಿನ್ನ ಖರೀದಿ ಮಾಡಿ ಮನೇಲಿ ಇಟ್ಕೊಂಡು ಪೂಜೆ ಮಾಡೋದ್ರೆ ಅಷ್ಟೇ ಅಲ್ಲ. ಸೊ ಹಾಗಾಗಿ ಅನ್ನ ಮತ್ತೆ ಹೊನ್ನು ಎರಡೂ ನಮ್ಮನೇಲಿ ಸದಾ ಕಾಲ ಇರ್ಬೇಕು ನಮ್ ಜೊತೆ. ನಾವ್ ಯಾವುದೇ ರೀತಿಯ ತೊಂದ್ರೆ ಇಲ್ದಂಗೆ ತಿನ್ನೋದಕ್ಕೆ ಅನ್ನ ಇದ್ರೆ ಸಾಕಲ್ವಾ ಫ್ರೆಂಡ್ಸ್. ಮತ್ತೆ ಹೊನ್ನು ಅದು ಇಂಪಾರ್ಟೆಂಟ್ ಆಗಿ ನಮ್ಗೆ ಬೇಕಲ್ವಾ. ಹಂಗಾಗಿ ಇದೆರಡನ್ನೂ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡೋದ್ರಿಂದ ತುಂಬಾ ಚೇಂಜಸ್ಗಳನ್ನ ಮಾಡ್ಕೊಳ್ಬೋದು, ಆರ್ಥಿಕವಾಗಿ ಅಭಿವೃದ್ಧಿ ಹೊಂದ್ಬೋದು. ಅಕ್ಷಯ ತೃತೀಯಾಗೆ ಅಂತಾನೆ ನಾನು ಯಾವತ್ತೂ ಗೋಲ್ಡ್ ಎಲ್ಲ ಪರ್ಚೇಸ್ ಮಾಡೋದಕ್ಕೆ ಹೋಗಲ್ಲ. ಹೇಗೂ ಬೆಂಗಳೂರಿಗೆ ಹೋಗಿದ್ವಲ್ಲ ಅಂತ ಇದೊಂದು ಓಲೆನ ತಗೊಂಡೆ. ಇದು 2 ಗ್ರಾಮ್ದು ಗೋಲ್ಡ್ ವೈಟ್ ಕಲರ್ ಸ್ಟೋನ್ದು. ಇದೊಂದು ತುಂಬಾ ದಿನದಿಂದ ತಗೋಬೇಕು ಅಂತಿದ್ದೆ. 2 ಗ್ರಾಮ್ ಇದೆ ಅಷ್ಟೇನೆ. ಸೊ ಹಾಗಾಗಿ ತಗೊಂಡಿದ್ದೆ. ಈಗ ಅದನ್ನ ಹೇಗೂ ತಂದಿದ್ದೀನಲ್ಲ ಅಂತ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಆದಷ್ಟು ತುಪ್ಪದ ದೀಪ ಹಚ್ಚಿ ದೇವ್ರಿಗೆ ಪ್ರಾರ್ಥನೆ ಮಾಡಿ, ಸಂಕಲ್ಪ ಮಾಡಿ, ಬೇಡ್ಕೊಳ್ಳೋದಕ್ಕೆ ಶುರು ಮಾಡಿ. ತುಂಬಾನೇ ಒಳ್ಳೇದಾಗತ್ತೆ. ನಾನು ಯೂಶಲಿ ತುಪ್ಪದ ದೀಪನ ಹಚ್ಚಿ ಪೂಜೆ ಮಾಡ್ತೀನಿ, ದೇವ್ರಿಗೆ ಸಂಕಲ್ಪ ಮಾಡ್ತೀನಿ. ಅದರಲ್ಲೂ ರಾಯರ್ಗೆ ಮಣ್ಣಿನ ದೀಪದಲ್ಲಿ ತುಪ್ಪದ ಬತ್ತಿ ಇಟ್ಟು ಪೂಜೆ ಮಾಡಿದ್ರೆ ಅವ್ರಿಗೆ ತುಂಬಾ ಇಷ್ಟ ಆಗತ್ತಂತೆ. ಸೊ ಹಾಗಾಗಿ ಅದನ್ನು ಮಿಸ್ ಮಾಡದೆ ಮಾಡ್ತಾ ಇರ್ತೀನಿ. ನೀವು ಎಲ್ಲರೂ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ. ಒಳ್ಳೆ ದಿನ ನೋಡಿ ನಾನು ಹೇಳಿರೋ ಅಂತ ಒಂದು ಸಣ್ಣ ಕೆಲಸನ ಶುರು ಮಾಡಿ. ತುಂಬಾ ಚೇಂಜಸ್ ಆಗುತ್ತೆ, ತುಂಬಾನೇ ಒಳ್ಳೇದಾಗುತ್ತೆ. ನಿಮ್ಗೆಲ್ಲರಿಗೂ ಇಷ್ಟ ಆಯ್ತು ವಿಡಿಯೋ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್‌ಗೆ, ಫ್ಯಾಮಿಲಿಗೆ, ಅವರು ಕೂಡ ಒಳ್ಳೇದಾಗ್ಲಿ. ಈ ಲಾಗ್‌ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ಲಾಗಲ್ಲಿ ಮತ್ತೆ ಇನ್ನೊಂದೊಳ್ಳೆ ಮಾಹಿತಿ ಜೊತೆ ನಿಮ್ಮನ್ನ ಸಿಗ್ತೀನಿ. ಆದಷ್ಟು ಬೇರೆಯವ್ರಿಗೆ ಶೇರ್ ಮಾಡಿ. ನಮ್ಮ ಥರನೇ ಅವ್ರಿಗೂ ಒಳ್ಳೇದಾಗ್ಲಿ. ಭಗವಂತ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಮತ್ತೊಮ್ಮೆ ಪ್ರಾರ್ಥಿಸ್ತೀನಿ.